ಮೀನರಾಶಿಯಲ್ಲಿ ಜನಿಸಿದಂತಹ ಜೀವನ ಸಂಗಾತಿ ಹೇಗಿರ್ತಾರೆ ಅಂತ ನಾವು ನೋಡೋದಾದ್ರೆ, ಪ್ರಥಮವಾಗಿ ಮೀನರಾಶಿಯಿಂದ ಸಪ್ತಮಾಧಿಪತಿ ಬುಧಗ್ರಹ. ನೋಡಿ, ಯಾವಾಗಲೂ ಸಹ ನಿಮ್ಮ ಒಂದು ಲೈಫ್ ಪಾರ್ಟ್ನರ್ ಹೇಗಿರ್ತಾರೆ ಅಂತ ತಿಳ್ಕೊಳ್ಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಭೈರವಿ ಆಸ್ಟ್ರೋದಲ್ಲಿ ಬುಕ್ ಮಾಡಿದ್ರೆ, ಎಕ್ಸ್ಪರ್ಟ್ ಅಸ್ಟ್ರಾಲಜರ್ಸ್ ಏನ್ ಮಾಡ್ತಾರೆ ಅಂದ್ರೆ, ಲಗ್ನದಿಂದ, ಚಂದ್ರನಿಂದ, ಸೂರ್ಯನಿಂದ, ಧಾರಕಾರಕನಿಂದ, ಸಪ್ತಮಾಧಿಪತಿಯಿಂದ, ಶುಕ್ರನಿಂದ ಎಲ್ಲಾ ತರದಲ್ಲೂ ಕೂಡ ಅನಾಲಿಸಿಸ್ ಮಾಡಿ ಲೈಫ್ ಪಾರ್ಟ್ನರ್ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಅಂತ ಕ್ಲಿಯರ್ ಆಗಿ ನಿಮ್ಗೆ ಹೇಳ್ತಾರೆ. ಇದಕ್ಕೆ ನೀವು ಕನ್ಸಲ್ಟೇಷನ್ ಅಥವಾ ಆಡಿಯೋ ರೆಕಾರ್ಡಿಂಗ್ ಸರ್ವಿಸ್ ನ ತಗೊಳ್ಬಹುದು. ಯಾಕೆಂದ್ರೆ ಜ್ಯೋತಿಷ್ಯ ಅಂತಂದ್ರೆ ಅವಹೇಳನ ಮಾಡೋ ರೀತಿ ಆಗೋಗಿದೆ. ಎಲ್ಲ ಜನಗಳು ತುಂಬಾ ಅದ್ರ ಬಗ್ಗೆ ಕಾಮಿಡಿ ಮಾಡುವಂಥದ್ದು, ಜ್ಯೋತಿಷ್ಯ ಸುಳ್ಳು ಅನ್ನೋ ಒಂದು ಇದಕ್ಕೆ ಬಂದ್ಬಿಟ್ಟಿದ್ದಾರೆ. ಅವರು ತಪ್ಪಲ್ಲ, ಜ್ಯೋತಿಷರುಗಳು ಹಾಗೆ ಮಾಡ್ತಾ ಇದ್ದಾರೆ. ಬಟ್ ನಿಜವಾದ ಜ್ಯೋತಿಷದಲ್ಲಿ ಋಷಿ ಮುನಿಗಳು ಬಹಳ ಸೀರಿಯಸ್ ಆಗಿ ಹೇಳಿದ್ದಾರೆ. ಕೆಲವು ಶ್ಲೋಕಗಳು 100% ಇವಾಗಲೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಈ ರಾಶಿಯಲ್ಲಿ ಹುಟ್ಟಿದಂತವ್ರು ಇದೇ ತರ ಪರ್ಸನಾಲಿಟಿ ಇರ್ತಾರೆ ಅಂತ ಬರೆದು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಈ ಕಾಲಮಾನದಲ್ಲೂ ಅದೇ ತರ ಅವ್ರು ಬದುಕ್ತಾರೆ. ಆ ರಾಶಿಯಲ್ಲಿ ಹುಟ್ಟಿದಂತವ್ರು ಯಾವುದೂ ಬದಲಾವಣೆ ಆಗಿಲ್ಲ. ಕಾಲ ದೇಶಕ್ಕೆ ತಕ್ಕಂತೆ ಸ್ವಲ್ಪ ಚೇಂಜ್ ಆಗ್ಬೋದು ಅಷ್ಟೇ. ಈಗ ಈ ಮೀನರಾಶಿಯಿಂದ ಸಪ್ತಮ ಭಾವದಲ್ಲಿರುವಂತಹ ಬುಧಗ್ರಹ ನೋಡಿದ್ರೆ ಬಹಳ ಸುಂದರವಾಗಿರುವಂತರು, ನೋಡೋಕೆ ಏಜ್ ಆಗಿದ್ರು ಸಹ ಕೆಲವರಿಗೆ ಬಹಳ ಯಂಗ್ ಆಗಿ ಕಾಣುವಂತಹ ಲೈಫ್ ಪಾರ್ಟ್ನರ್ ಸಿಗ್ತಾರೆ. ತುಂಬಾ ಯಂಗ್ ಆಗಿರುವಂತವ್ರು, ಆಕ್ಟಿವ್ ಆಗಿರುವಂತವ್ರು, ಎಕ್ಸ್ಟ್ರಾ ವರ್ಟೆಡ್ ಪರ್ಸನಾಲಿಟಿ, ಬಹಿರ್ಮುಖಿಗಳಾಗಿರುವಂತಹ ವ್ಯಕ್ತಿಗಳು ಇವ್ರ ಲೈಫಲ್ಲಿ ಬರ್ತಾರೆ. ಈಗೇನ್ ಬಂದು ಇವರ ಕರಿಯರ್ ಚೆನ್ನಾಗಿರುತ್ತೆ. ಬ್ಯಾಂಕಿಂಗ್ ಸೆಕ್ಟರ್ ಇಂದ, ಬಿಸ್ನೆಸ್ ಮಾಡುವಂತಹ ಮನಸ್ಥಿತಿಯಿಂದ, ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ ಇಂದಾನೆ ಇವ್ರ ಕುಟುಂಬ ಬರುತ್ತೆ. ಈ ಕುಟುಂಬ ಕೂಡ ಧಾರ್ಮಿಕ ಕುಟುಂಬ, ಪ್ಲಸ್ ಇವ್ರಿಗೆ ಪ್ರಾಪರ್ಟಿ ಚೆನ್ನಾಗಿರುತ್ತೆ. ಹೆಚ್ಚಾಗಿ ಬೃಹದಾಕಾರದ ಮನೆಗಳನ್ನ ಹೊಂದಿರ್ತಾರೆ ಈ ಒಂದು ಮೀನರಾಶಿ ಹುಟ್ಟಿದಂತ ಜೀವನ ಸಂಗಾತಿಗಳು. ಬಟ್ ಕೆಲವ್ರು ಕೇಳ್ತಾರೆ ಏನಂದ್ರೆ, ಸರ್ ನಮ್ಮ ಲೈಫ್ ಪಾರ್ಟ್ನರ್ ನೀವು ಹೇಳಿದ ಯಾವ ಕ್ವಾಲಿಟೀಸು ಇಲ್ಲ, ನೀವು ಯಾವ್ದು ಹೇಳಿದ್ರೆ ಯಾವ ಪಾಯಿಂಟ್ಸ್ ಇಲ್ಲ ಅಂತಾರೆ. ನೋಡಿ, ಚಂದ್ರನಿಂದ ಹೇಳುವಾಗ 25% ಮಾತ್ರ ಈ ಕ್ವಾಲಿಟೀಸ್ ಅವರಲ್ಲಿ ಇರೋಕ್ ಸಾಧ್ಯತೆ ಇರುತ್ತೆ. ಇನ್ನು 75% ನಾನು ಹೇಳಿದ ಹಾಗೆ ಲಗ್ನ, ಆಮೇಲೆ ನಂತರದಲ್ಲಿ ಉಪಪಾದ ನೀವೆಲ್ಲ ಕೂಡ ಕನ್ಸಿಡರ್ ಆಗುತ್ತೆ. ಇಂಡಿವಿಜುವಲ್ ಹಾರೋಸ್ಕೋಪ್ ನೋಡಬೇಕು, ಹ್ಯಾಂಡ್ ಕೂಡ ನೋಡಬೇಕು. ಹ್ಯಾಂಡಲ್ ಬಂದಿರುವಂತ ಲೈನ್ಸ್ಗಳು ತುಂಬಾ ಪ್ರಾಕ್ಟಿಕಲ್ ಆಗಿರುವಂದ್ರೆ, ಮಾತೃರೇಖೆ ಏನಾದ್ರು ತುಂಬಾ ಪ್ರಾಕ್ಟಿಕಲ್ ಆಗಿರ್ತಾರೆ ಮೀನರಾಶಿಯವರ ಜೀವನ ಸಂಗಾತಿಗಳು. ಅಂದ್ರೆ ಅಲ್ಲಿ ಎಮೋಷನ್ಸ್ ಕಡಿಮೆ ಇದೆ, ಯಾವಾಗಲೂ ಲಾಭ ನಷ್ಟ, ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಜಿಪುಣರಾಗಿರುವಂತ ಸಾಧ್ಯತೆನೂ ಇರುತ್ತೆ. ಬಟ್ ಅವ್ರ ವೈಯಕ್ತಿಕ ಜಾತಕ ನೋಡಬೇಕು. ಅದನ್ನೆಲ್ಲ ನೋಡಿ ನಾವು ಒಂದು ನಿರ್ಧಾರಕ್ಕೆ ಬರಬೇಕು. ಅದ್ ಬಿಟ್ಟು ನಾವು ಎಲ್ಲ ರಾಶಿಯಿಂದನೇ ನಂಬೋಕ್ ಸಾಧ್ಯ ಇಲ್ಲ. ಎಗೇನ್ ಬಂದು ಈ ಒಂದು ಸಪ್ತಮಾಧಿಪತಿ ಬುಧಗ್ರಹನಾಗಿರೋದ್ರಿಂದ, ಚತುರ್ಥಾಧಿಪತಿ ಕೂಡ ಆಗಿರೋದ್ರಿಂದ ಯೂಶುವಲ್ ಆಗಿ ಪ್ರಾಪರ್ಟಿ ಇರುತ್ತೆ, ಬುದ್ಧಿವಂತರಾಗಿರ್ತಾರೆ, ಸ್ವಲ್ಪ ಜಿಪುಣತನೂ ಇರುತ್ತೆ, ನೋಡಕ್ ಲಕ್ಷಣವಾಗಿರ್ತಾರೆ, ಶಾರ್ಪ್ನೆಸ್ ಇರುತ್ತೆ, ಕ್ಷಿಪ್ರವಾಗಿ ಡಿಸಿಷನ್ಸ್ ತಗೊಳ್ಳೋದು, ಸ್ಪೀಡ್ ಆಗಿ ಯೋಚನೆ ಮಾಡುವಂಥದ್ದು, ಯಾವುದೇ ಸಮಸ್ಯೆನ ಬೇಗ ಸಾಲ್ವ್ ಮಾಡುವಂತ ಮನಸ್ಥಿತಿ ಅವ್ರಿಗಿರುತ್ತೆ. ಇನ್ನ ಡ್ರೆಸ್ಸಿಂಗ್ ಸೆನ್ಸು ಇದ್ರ ಬಗ್ಗೆ ಬಹಳ ಕಡಿಮೆ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ, ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾವಾಗಲೂ ಹಣದ ಬಗ್ಗೆನೇ ಯೋಚನೆ ಮಾಡುವಂತ ಮನಸ್ಥಿತಿ ಅವರಾಗಿರ್ತಾರೆ. ಹಾಗೇನೆ ಸಪ್ತಮದಿಂದ ಡೈರೆಕ್ಟ್ ಆಗಿ ನಾನು ನೋಡಿದ್ರೆ ದಶಮ ಕೂಡ ಚೆನ್ನಾಗಿರೋದ್ರಿಂದ ಇವ್ರ ಕರಿಯರ್ ಕೂಡ ಬಹಳ ಚೆನ್ನಾಗಿರುತ್ತೆ. ಸಪ್ತಮದ ಚತುರ್ಥ ಭಾವ ಬಂದು ಧನಸು ರಾಶಿ ಆಗಿರೋದ್ರಿಂದ ಯೂಶುವಲ್ ಆಗಿರೋ ಕುಟುಂಬ ಕೂಡ ಧಾರ್ಮಿಕ ಕುಟುಂಬ ಆಗಿರುತ್ತೆ. ಈಗೇನು ಇವರಿಗೆ ಬಂದು ಜೀವನದಲ್ಲಿ ಸಕ್ಸಸ್ ಬೇಗ ಸಿಗುತ್ತೆ. ಹಾಗೇನೆ ಬಾಲ್ಯದಲ್ಲಿ ಸ್ವಲ್ಪ ಕಷ್ಟಗಳು ಹೆಚ್ಚಾಗಿ ಸಿಕ್ಕಿರುತ್ತೆ. ಇಷ್ಟು ವಿಚಾರಗಳು ಮೀನರಾಶಿಗೆ ಸಂಬಂಧಿಸಿದ್ದು.